ನಮಸ್ತೆ ಸ್ನೇಹಿತರೆ, ನೋಡಿ ಸ್ವಾಮಿ ನಾನಿರೋದು ಹೀಗೆ ಪಾಡ್ಕಾಸ್ಟ್ಗೆ ಸ್ವಾಗತ. ಮೊದಲಿಗೆ ನನ್ನ ಪರಿಚಯ ಮಾಡಿಸ್ತಿರೋ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಈ ಕಡೆಯಿಂದ ಮಾತಾಡ್ತಿರೋ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ಇದೊಂದು ಸುಮ್ಮನೆ ಒಂದು ಬಿಗ್ ಬಾಸ್ ವಾಯ್ಸ್ ಥರ ಆಗಿಬಿಡುತ್ತೆ. ಪರಿಚಯ ಮಾಡಿಕೊಟ್ರೆ ಒಂದು ಫ್ರೆಂಡ್ ಥರದ ರಿಲೇಷನ್ಶಿಪ್ ಇರುತ್ತೆ. ಅಂದರೆ ಯಾರೋ ಆ ಕಡೆ ಗೊತ್ತಿರೋರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಆ ಉದ್ದೇಶದಿಂದ ನಾನು ಪರಿಚಯ ಮಾಡ್ತಾ ಇರೋದು. ನನ್ನ ಹೆಸರು ಅಮರ್ನಾಥ್ ಅಂತ, ವಯಸ್ಸು 30. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಓದಿರೋದು BE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು. ಈಗ ಸದ್ಯಕ್ಕೆ ನಾನು ವಿಡಿಯೋ ಎಡಿಟಿಂಗ್ನ ಬಿಗಿನರ್ಸ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಇದೇನಪ್ಪ ಓದಿರೋದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಬಟ್ ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಅನಿಸ್ಬೋದು. ಸೊ ಇದಕ್ಕೆ ಕಾರಣ ಇದೆ, ಅದನ್ನು ಮುಂದಿನ ಪಾಡ್ಕಾಸ್ಟ್ಗಳಲ್ಲಿ ನಾನು ಹೇಳ್ತೀನಿ. ಬಟ್ ಇವಾಗವರೆಗೂ ನನ್ನ ಜರ್ನಿ ಬ್ರೀಫಾಗಿ ಹೇಳಬೇಕಂತ ಹೇಳಿದ್ರೆ, ಎಜುಕೇಷನ್ ಮುಗ್ದಾದ್ಮೇಲೆ ನಾನು ಒಂದಷ್ಟು ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಕಂಪ್ನಿಗಳಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ ಗೊತ್ತಾಗಿ ನಾನು ಎಡಿಟಿಂಗ್ನ ಕಲ್ತಿರೋದು. ಅಗೇನ್ ಎಡಿಟಿಂಗ್ ಕಲಿಯೋಕ್ಕೆ ಕಾರಣಗಳಿದೆ, ಅದು ಕೂಡ ನಾನು ಹೇಳ್ತೀನಿ ಮುಂದೆ. ಎಡಿಟಿಂಗ್ ಕಲ್ತ್ಬಿಟ್ಟು ಇದರಲ್ಲಿ ನಾನು ಒಂದಷ್ಟು ವರ್ಷ ಒಂದು ಸ್ಟಾರ್ಟಪ್ನಲ್ಲಿ ವರ್ಕ್ ಮಾಡಿ ಕೆಲಸ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಫ್ರೀಲ್ಯಾನ್ಸ್ ವರ್ಕ್ ಎಲ್ಲನೂ ಮಾಡಿ ಈಗ 1-2 ವರ್ಷದಿಂದ ನಾನು ಟೀಚಿಂಗಿಗೆ ಬಂದಿರೋದು. ಇವಾಗವರೆಗೂ ನಾನು 10-15 ಸ್ಟೂಡೆಂಟ್ಸ್ಗೆ ಎಡಿಟಿಂಗ್ ಹೇಳ್ಕೊಟ್ಟಿದ್ದೀನಿ. ಆನ್ಲೈನಲ್ಲಿ ಕೂಡ ಒಂದಷ್ಟು ಕೋರ್ಸಸ್ಸು, ಆಮೇಲೆ ಡಿಜಿಟಲ್ ಪ್ರಾಡಕ್ಟ್ಸ್ ಎಲ್ಲನೂ ನಾನು ಸೆಲ್ ಮಾಡಿದ್ದೀನಿ. ಇದಿಷ್ಟು ನನ್ನ ಬಗ್ಗೆ. ನನಗೆ ಜನರ ಜೊತೆ ಅಷ್ಟು ಮಾತಾಡಿ ಅಭ್ಯಾಸ ಇಲ್ಲ. ಅಂದರೆ ನಾನೇ ಹೋಗಿ ಮೇಲ್ಬಿದ್ದು ಮಾತಾಡೋದು ಈ ಥರದ್ದೆಲ್ಲ ಮಾಡಿಲ್ಲ. ಬಟ್ ಯಾರಾದರೂ ಬಂದು ಮಾತಾಡಿಸಿದ್ರೆ ನಾನು ಆರಾಮಾಗಿ ಮಾತಾಡ್ತೀನಿ. ಒಂಥರ ಇಂಟ್ರೋವರ್ಟ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ನಾನು ಜೀವನಾನ ತುಂಬ ಎಂಜಾಯ್ ಮಾಡ್ತೀನಿ. ಅಂದರೆ ತುಂಬ ಪ್ರತಿಯೊಂದು ಸೀರಿಯಸ್ ಆಗಿ ತೊಗೊಂಡು ಆ ರೀತಿ ಎಲ್ಲ ಲೈಫ್ ಲೀಡ್ ಮಾಡಲ್ಲ. ಏನೇ ಬಂದರೂ ಖುಷಿಯಾಗಿ ಆರಾಮಾಗೆ ಚಿಲ್ಲಾಗಿ ತೊಗೋತೀನಿ ನಾನು. ಇದಿಷ್ಟು ನನ್ನ ಬಗ್ಗೆ ಒಂದು ಚಿಕ್ಕ ಪರಿಚಯ. ಅಗೇನ್ ನಿಮಗೆ ಹೋಗ್ತಾ ಡೀಟೇಲಾಗಿ ಗೊತ್ತಾಗುತ್ತೆ. ಈಗ ಈ ಪಾಡ್ಕಾಸ್ಟಿಗೆ ಬಂದರೆ, ಯಾಕೆ ಈ ಪಾಡ್ಕಾಸ್ಟ್ ಮಾಡ್ತಿರೋದು, ಅಥವಾ ಈ ಪಾಡ್ಕಾಸ್ಟ್ನಲ್ಲಿ ಯಾವ ರೀತಿ ಕಂಟೆಂಟ್ ಇರುತ್ತೆ, ಈ ಥರ ನಿಮಗೆ ಒಂದಷ್ಟು ಪ್ರಶ್ನೆಗಳಿರ್ಬೋದು. ಈ ಪಾಡ್ಕಾಸ್ಟ್ ಮಾಡ್ತಿರೋ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ನನಗೆ ನನ್ನ ಲೈಫ್ ಜರ್ನಿನ ಡಾಕ್ಯುಮೆಂಟ್ ಮಾಡಬೇಕು ಅಂತ ಅನಿಸ್ತು. ಸೊ ಆ ಉದ್ದೇಶದಿಂದ ಈ ಪಾಡ್ಕಾಸ್ಟ್ನ ಮಾಡ್ತಿರೋದು. ನಾಳೆ ದಿನ ನಾನು ಲೈಫ್ನಲ್ಲಿ ಏನೇನು ಅಚೀವ್ ಮಾಡಿದ್ದೀನಿ, ಇವಾಗವರೆಗೂ ಯಾವ್ಯಾವ ರೀತಿ ನಂದು ಲೈಫ್ ಹೋಗ್ತಾ ಇದೆ, ಇಲ್ಲಾಂದರೆ ಏನೇನು ಸ್ಟ್ರಗಲ್ಸ್ ಮಾಡಿದ್ದೀನಿ, ಆಮೇಲೆ ಅದರಿಂದ ಹೇಗೆ ಮೇಲ್ ಬಂದಿದ್ದೀನಿ ನಾನು. ಸೊ ಈ ಥರದ್ದು ಜನ್ರಲ್ಲಾಗೆ ವೀಕೆಂಡ್ ವಿತ್ ರಮೇಶ್ ನಿಮ್ಗೆ ಗೊತ್ತಿದೆಯಲ್ಲ, ಸೊ ಆ ಥರ ಒಂದು ಜರ್ನಿನ ನಾನು ನೋಡಬೇಕಂತ ಆಸೆ ನನಗೆ. ಸೊ ವೀಕೆಂಡ್ ವಿತ್ ರಮೇಶ್ ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ, ಹಾಗಾಗಿ ನನಗೆ ಆ ಥರದ್ದೊಂದು ಕಾರ್ಯಕ್ರಮನ ಮಾಡ್ಕೋತಾ ಇದ್ದೀನಿ ಅಂತ ಅನ್ಕೋಬೋದು. ಇನ್ನೊಂದು ಬಂದುಬಿಟ್ಟು, ನಾನು ನಂಬಿರೋದೇನಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲೂ ಒಂದು ಯುನೀಕ್ ಸ್ಟೋರಿ ಇರುತ್ತೆ. ಅಂದರೆ ಅವ್ರ ಜೀವನದಲ್ಲಿ ಏನೇನೋ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಸಿಚುವೇಶನ್ ಎಲ್ರಿಗೂ ಸೇಮ್ ಇದ್ರೂ ಕೂಡ ಆ ಎಕ್ಸ್ಪೀರಿಯನ್ಸಸ್ಸು ಅವ್ರಿಗೆ ಬೇರೆ ಬೇರೆ ಡಿಸಿಷನ್ಸ್ ತೊಗೊಳ್ಳೋ ರೀತಿ ಮಾಡುತ್ತೆ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಏನಾದರೂ ಒಂದು ಕಲಿಯೋದು ನಮ್ಗೆ ಸಿಗುತ್ತೆ. ಅದೇ ರೀತಿ ನಾನು ಬೇರೆ ಬೇರೆ ಬುಕ್ಸ್ ಓದಿರ್ಬೋದು, ಇಲ್ಲಾಂದರೆ ಬೇರೆ ಡಾಕ್ಯುಮೆಂಟ್ರೀಸ್, ಇಲ್ಲ ಬೇರೆಯವ್ರ ಲೈಫ್ ಸ್ಟೋರೀಸ್ನ ನಾನು ನೋಡಿರ್ಬೋದು. ಅದರಿಂದ ಏನಾದರೂ ಒಂದು ಕಲ್ತಿರ್ತೀನಿ. ಆ್ಯಂಡ್ ಅಗೇನ್ ನನ್ನ ಲೈಫ್ ಜರ್ನಿನಲ್ಲಿ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸಸ್ ನಾನು ಕೂಡ ಮಾಡಿರ್ತೀನಿ. ಸೊ ಇದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಾಗ ಮೇ ಬಿ ಎಲ್ಲೋ ಒಂದು ಕಡೆ ಯಾರಿಗಾದರೂ ಇದು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಿರೋದು. ಸೊ ಈ ಒಂದು ಪಾಡ್ಕಾಸ್ಟ್ನಲ್ಲಿ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಈ ಡಾಕ್ಯುಮೆಂಟೇಷನ್ನ ನಾನು ಮಾಡಬೇಕಂತ ಸಾಕಷ್ಟು ದಿನಗಳಿಂದ ನಾನು ಅನ್ಕೋತಾ ಇದ್ದೆ. ಆ್ಯಂಡ್ ಇತ್ತೀಚೆಗೆ ನಾನು ಡಿಸೈಡ್ ಮಾಡಿರೋದು ಏನಂತ ಹೇಳಿದ್ರೆ, ನಾವು ಏನಾದರೂ ಒಂದು ಅಂದ್ಕೊಂಡ್ರೆ ಅದನ್ನು ಫಸ್ಟು ಸ್ಟಾರ್ಟ್ ಮಾಡಬೇಕು. ಆಮೇಲೆ ಅದು ಯಾವ ರೀತಿ ಹೋಗುತ್ತೆ ಏನಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾ ಹೋಗಬೇಕು. ಸೊ ಆಫ್ಕೋರ್ಸ್ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿದಾಗೆಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಆ ಪರ್ಫೆಕ್ಟ್ ಆಗೋವರೆಗೂ ನಾವು ಸ್ಟಾರ್ಟ್ ಮಾಡಲ್ಲ. ಆ್ಯಂಡ್ ಆ ಪರ್ಫೆಕ್ಷನ್ ನಮಗೆ ಯಾವಾಗಲೂ ಸಿಗಲ್ಲ 100%. ಸೊ ಅಟ್ಲೀಸ್ಟ್ ಒಂದು ಡೀಸೆಂಟ್ ಲೆವೆಲಲ್ಲಿ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಹೋಗ್ತಾ ನಾವು ಅದನ್ನು ಪರ್ಫೆಕ್ಟ್ ಮಾಡ್ತಾ ಹೋಗಬೇಕು. ಸೊ ಇವಾಗ ನನಗೆ ಅಷ್ಟು ಕ್ಲಿಯರಾಗಿ ಮಾತಾಡೋಕ್ಕೆ ಬರಲ್ಲ. ಸೊ ಹೋಪ್ಫುಲಿ ಈ ಪಾಡ್ಕಾಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೋಗ್ತಾ ಇಂಪ್ರೂವ್ ಆಗುತ್ತೆ ನಾನು ಮಾತಾಡೋ ಸ್ಕಿಲ್ಲು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ಮಾತಾಡೋದ್ರಲ್ಲಿರ್ಬೋದು, ಇಲ್ಲಾಂದರೆ ಏನಾದರೂ ಸ್ವಲ್ಪ ನಿಮಗೆ ಆ ಕಡೆ ಈ ಕಡೆ ವೇರಿಯೇಷನ್ ಥರ ಏನಾದಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕೂಡ ಅಷ್ಟೇ, ಏನಾದರೂ ಒಂದು ಶುರು ಮಾಡಬೇಕಂತಿದ್ರೆ ಫಸ್ಟು ಸ್ಟಾರ್ಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈನಲ್ಲಿ ಯಾವ ಸಿಚುವೇಷನಲ್ಲಿದ್ದೀರಾ ಹೇಗೋ ಒಂದು ಸ್ಟಾರ್ಟ್ ಮಾಡಿ.
ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಐಡಿಯಾ ಬರುತ್ತೆ, ಓಕೆ ಇದನ್ನು ಈ ರೀತಿ ಇಂಪ್ರೂವ್ ಮಾಡ್ಬೋದು, ಆ ರೀತಿ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗಲ್ಲೇ ಪರ್ಫೆಕ್ಟಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ಅದು ತುಂಬ ಕಷ್ಟ. ಆ್ಯಂಡ್ ನೀವು ವೆಯ್ಟ್ ಮಾಡ್ಕೊಂಡಿರ್ತೀರ. ಸೊ ವೆಯ್ಟ್ ಮಾಡ್ಕೊಂಡಿರೋ ಬದಲು ಸ್ಟಾರ್ಟ್ ಮಾಡಿ, ಪ್ರೋಗ್ರೆಸ್ ಆಗ್ತಾ ಇರಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೋಬೋದು ನಾವು. ಸೊ ಇದಿಷ್ಟು ಈ ಪಾಡ್ಕಾಸ್ಟ್ನಲ್ಲಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಸಿಗೋಣ. ಧನ್ಯವಾದಗಳು.